ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಮಾಸ್ವಾಮಿ ದೇವರನ್ನ ಗುರುಮನೆಗಳನ್ನು ಮಾಡಿಕೊಂಡು ಸಿದ್ದೇಶ್ವರ ಸ್ವಾಮಿಯವರ ಜ್ಞಾನ ದಾಸೋಹದ ಬೆಳಕನ್ನು ನಾವು ಕೂಡ ಸ್ವೀಕಾರ ಮಾಡ್ತಾ ಇವತ್ತು ಈ ಕಾರ್ಯಕ್ರಮ 369ನೇ ಶಿವಾನುಭವಗೋಷ್ಠಿ. ನಾನು ಅವ್ರ ಬಗ್ಗೆ ಓದೋದಿಕ್ಕೆ ಪ್ರಾರಂಭ ಮಾಡಿ, ನಾನು ಅಲ್ಲಿನ ಸ್ಟೂಡೆಂಟ್ ಆಗಿರೋದ್ರಿಂದ ಮತ್ತೆ ಹತ್ತಿರದ ನಿಕಟ ಸಂಬಂಧ, ಸ್ವಲ್ಪ ನಮಗೆ ರಿಲೇಶನ್ಶಿಪ್ ಇದ್ದಿದ್ರಿಂದ, ಹತ್ತಿರದ ಸಂಬಂಧ ಇದ್ದಿದ್ರಿಂದ ನಾವು ನಿಕಟವಾಗಿ ಅವರನ್ನು ನೋಡಿರ್ತಕ್ಕಂಥದ್ದು. ಹಾಗಾಗಿ ಅನೇಕ ಘಟನೆಗಳನ್ನು ನಾವು ಹೇಳೋದಕ್ಕೆ ಸಾಧ್ಯ ಇದೆ ಅವರ ಬಗ್ಗೆ. ಒಂದು ಕಡೆ ಮಂಕುತಿಮ್ಮನ ಕಥೆಯಲ್ಲಿ ಒಂದು ಪದ್ಯ ಬರ್ತದೆ, ಬರೀ ಭಕ್ತಿ ಬರೀ ಕರ್ಮ ಬರೀ ತರ್ಕ ದೊರಕಿಸದು ಪರಮಾತ್ಮ ದರ್ಶನ, ಬೇಕದಕ್ಕೆ ತಪಸ್ಸು ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಪರಿಪಕ್ವವಾಗದರಿದು ಮಂಕುತಿಮ್ಮ ಅಂತ. ಪರಮಾತ್ಮನ ದರ್ಶನ ಬರೀ ತಪಸ್ಸು, ಬರೀ ಭಕ್ತಿಯಿಂದ, ಬರೀ ಕರ್ಮದಿಂದ, ಬರೀ ತರ್ಕದಿಂದ ಬರುತ್ತದಲ್ಲ. ಅದಕ್ಕೋಸ್ಕರ ಅವರನ್ನ ನಾವು ಪರಮಾತ್ಮನ ರೂಪದಲ್ಲಿ ದರ್ಶಿಸ್ತಾ ಇರ್ತಕ್ಕಂಥದ್ದು ಇವತ್ತು ಅಂತ ಅನ್ನುವಂಥದ್ದು. ನಾವು ಸಾಮಾನ್ಯವಾಗಿ ಹೇಳೋದೇನು ಅಂತಂದ್ರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಷ್ಟನ್ನು ಹೇಳ್ತೇವೆ. ಇನ್ನೊಂದು ಪದವನ್ನು ನಾವು ಸೇರಿಸ್ಕೊಂಡು ವಿದ್ಯಾರ್ಥಿ ದೇವೋಭವ ಅಂತ. ವಿದ್ಯಾರ್ಥಿ ದೇವೋಭವ ಅಂತ ಅಂದುಕೊಂಡು ಯಾರು ಈ ಭಾಗದಲ್ಲಿ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅನಾಥ ಮಕ್ಕಳಿದ್ರು, ತಂದೆ ಇರಲಿಲ್ಲ, ತಾಯಿ ಇರಲಿಲ್ಲ, ಕುಟುಂಬದಲ್ಲಿ ಸಲಹೋದಕ್ಕೆ ಸಾಧ್ಯ ಇರಲಿಲ್ಲ, ಓದೋದಕ್ಕೆ ವಿದ್ಯಾಭ್ಯಾಸಕ್ಕೆ ಅವಕಾಶಗಳಿರಲಿಲ್ಲ, ಅಂತವ್ರನ್ನೆಲ್ಲ ಕರ್ಕೊಂಡು ಬಂದು ಅವರ ಮೂಲಕ ದೇವರನ್ನ ಕಂಡಂತವರು ಶಿವಕುಮಾರ ಸ್ವಾಮೀಜಿಯವರು. ಅದಕ್ಕೋಸ್ಕರನೇ ವಿದ್ಯಾರ್ಥಿ ದೇವೋಭವ ಅನ್ನುವಂಥ ಮಾತು ಅವರಿಗೆ ಸೇರಬೇಕು ಅಂತ. ಅನ್ನ ದೇವರ ಮುಂದೆ ಇನ್ಯಾವ ದೇವರು ಇಲ್ಲ ಅಂತಂದು ಸರ್ವಜ್ಞನ ವಚನದಲ್ಲಿ ಸಾಲುಗಳು ಬರ್ತವೆ. ಆ ರೀತಿ ಅನ್ನದ ಮೂಲಕ ದೇವರನ್ನು ಕಂಡಂತಹ, ಅದಕ್ಕೆ ದಾಸೋಹ ದಿನ ಅಂತ ಕರೆಯೋದು ನಾವು. ಅನ್ನದ ಮೂಲಕ ದೇವರನ್ನು ಕಂಡಂತಹ ಮಹಾಸಂತ ಯಾರಾದ್ರೂ ಇದ್ರೆ ಅವರು ಶಿವಕುಮಾರ ಮಹಾಸ್ವಾಮಿ ದೇವರು. ಅನ್ನದಿಂದಲೇ ನರಜೀವಿಗಳ ಹುಟ್ಟು ಮತ್ತು ಬದುಕು ಅಂತನ್ನುವಂತ ಒಂದು ಹಾಡಿದೆ. ಆ ಹಾಡಿಗೆ ತಕ್ಕನಾಗಿ ಶ್ರೀಮಠಕ್ಕೆ ಬರುವಂತಹ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬುವಷ್ಟು ಭಕ್ತಿ, ಅನ್ನದಾಸೋಹ ಎಲ್ಲವನ್ನೂ ಕೂಡ ಒದಗಿಸ್ಕೊಟ್ಟಂತವರು ಶಿವಕುಮಾರ ಮಹಾಸ್ವಾಮಿ ದೇವರು. ಸೋಹಂ ಎಂಬುದು ಕೇಳಿ ದಾಸೋಹವ ಮಾಡದಿದ್ದರೆ ಅತಿರಥಿಯನು ಗುಹೇಶ್ವರ ಅಂತ. ಯಾರು ಹೊಟ್ಟೆ ಹಸುವಾಗಿದೆ ಅಂತ ಬರ್ತಾರೆ, ಬಂದರೆ ಮನೆಯಲ್ಲಿರೋಂಥ ಊಟವನ್ನ ಕೊಡದೆ ಮುಂದಕ್ಕೆ ಹೋಗು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸೋಹಂ ಎಂಬುದು ಕೇಳಿ ದಾಸೋಹವ ಮಾಡದಿದ್ದರೆ ಅತಿರಥಿಯನು ಗುಹೇಶ್ವರ ಅಂತ. ಸೋಹಂ ಎಂದರೆ ಅಂತರಂಗದ ಗರ್ವ, ಶಿವೋಹಂ ಎಂದರೆ ಬಹಿರಂಗದ ಗರ್ವ. ಈ ಉಭಯವನ್ನು ಅಡಿದು ದಾಸೋಹಂ ಭಾವವನ್ನೇ ಕರುಣಿಸಿ ಬದುಕಿಸಯ್ಯ ಅಖಂಡೇಶ್ವರ ಅಂತ. ಸೋಹಮು ಶಿವೋಹಮು ಬಿಟ್ಟಿದ್ದು ಮೀರಿದ ಮತ್ತೊಂದಿದೆ, ಅದು ದಾಸೋಹ ಭಾವನೆ ಅಂತ. ಈ ಶರಣರ ಭವ್ಯವಾಣಿ ಏನಿದೆ ಅದಕ್ಕೆ ತಕ್ಕದಾಗಿ ಸೋಹಮು ಶಿವೋಹಮನ ಮೀರಿ ದಾಸೋಹಂ ಅನ್ನುವಂತಹ ಪದವನ್ನ ಕಾರ್ಯಾಚರಣೆಗೆ ತಂದವರು ಶಿವಕುಮಾರ ಮಹಾಸ್ವಾಮಿ ದೇವರು. ಬಹುಶಃ ನಾವೊಂದು ಯೋಚನೆ ಮಾಡಬೇಕು, ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳು ಕಟ್ಟಿದ್ದಾರೆ. ಆದ್ರೆ ನಾವು ಸಿದ್ಧಗಂಗಾ ಮಠಕ್ಕೆ ಹೋದಾಗ ಅವತ್ತು ಹೇಗೆ ಗುಡಿ ಇತ್ತೋ ಗವಿಯಲ್ಲಿ, ಅದೇ ಸಿದ್ಧಲಿಂಗೇಶ್ವರನ ಗುಡಿ, ಅದೇ ಗಂಗಮ್ಮ ತಾಯಿ ದೇವಸ್ಥಾನ. ನಮ್ಮ ಶಿವಕುಮಾರ ಸ್ವಾಮಿ ಮನಸ್ಸು ಮಾಡಿದ್ರೆ ಆದಾಯ ಬರಬೇಕು ಅಂತಂದು ಕ್ಯಾಪ್ಸಂದ್ರ ಸೈಡ್ ನಲ್ಲಿ ಎಲ್ಲೋ ಒಂದು ಎಕರೆ
ಜಾಗದಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿ ದುಡಿಮೆ ಮಾಡಬಹುದಾಗಿತ್ತು. ಆದ್ರೆ ಯಾವತ್ತೂ ಅವರಿಗೆ ಆ ಭಾವನೆನೇ ಬರಲಿಲ್ಲ. ಅಲ್ಲಿ ನಾವು ನೋಡ್ಬೇಕು ಬಸವಣ್ಣನವರು ಶಿವಶರಣರ ಭಾವನೆ ಏನಿತ್ತು. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಒಂದ ಕಳಸವಯ್ಯ ಅಂತ ಹೇಳ್ತಾ ನಾವು ಮಾಡ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ, ನಾವು ಕಟ್ಟಬೇಕಾಗಿರೋದು ದೊಡ್ಡ ದೇವಸ್ಥಾನವನ್ನಲ್ಲ, ಅನಾಥಾಶ್ರಮ, ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತ ಒಂದು ವಿದ್ಯಾಸಂಸ್ಥೆ, ಆ ಮಕ್ಕಳಿಗೆ ಬೇಕಾಗಿರುವಂತ ಒಂದು ವಸತಿ ನಿಲಯ, ಬಂದಂತವರಿಗೆ ಆರಾಮಾಗಿ ಕುಳಿತುಕೊಂಡು ದಾಸೋಹವನ್ನು ಸ್ವೀಕಾರ ಮಾಡೋದಕ್ಕೆ ಬೇಕಾಗಿರುವಂತ ದಾಸೋಹ ಭವನ, ಇವುಗಳು ಬೇಕು ಅಂತ ಆದ್ಯತೆ ಕೊಟ್ಟಂತವರು ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರು. ನಾವು ಹಿಂದೆ ಇದ್ದಿರ್ಲಿಕ್ಕಿಲ್ಲ, ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಎತ್ತ ನೋಡಿದರೂ ಜ್ಞಾನ ಅನ್ನ ದಾಸೋಹವೆಂಬ ಬಳ್ಳಿ, ಬಸವ ಭಕ್ತಿಯ ಮಿಂಚು, ಶ್ರೀಗಳ ಹರಕೆಯ ಗೊಂಚಲಾಗಿ ಆಧುನಿಕ ಕಲ್ಯಾಣ ನಗರಿಯನ್ನಾಗಿಸಿದವರು ಶಿವಕುಮಾರ ಮಹಾಸ್ವಾಮೀಜಿಯವರು. ಮೂಡದ ಕೆಂಪು ಹರಿಯುವ ಮುನ್ನ ಎದೆಯ ಮೇಲಿನ ಲಿಂಗವ ಪೂಜಿಪ ಲಿಂಗವಂತನ ನೆನೆಯಬೇಕಣ್ಣ ಅಂತಂದು ಒಂದು ಕಡೆ ಜಾನಪದ ಹೆಣ್ಣು ಮಕ್ಕಳು ಆಡುವಂತ ಮಾತು. ಇರೋಂಥವ್ರು ಬಹಳಷ್ಟು ಜನ ನಾವು ಸ್ವಾಮೀಜಿಯವ್ರ ಜೊತೆ ಲಿಂಗ ಪೂಜೆಗೆ ಹೋಗ್ಬೇಕು ಅಂತಂದು ಬೆಳಿಗ್ಗೆ 2:30-3 ಗಂಟೆಗೆ ಅಲ್ಲಿ ಹೋಗಿ ಅವ್ರ ಜೊತೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋರು ಸಾಕಷ್ಟು ಮಂದಿ ಇದ್ದೇವೆ. ಯಾಕೆ ಅಂತಂದ್ರೆ, ಒಂದು ಕಡೆ ವೇದದಲ್ಲಿ ಹೇಳ್ತಾರೆ, ಅಗ್ನಿಷ್ಠೋಮ ಹೋಮ ಮಾಡೋದಕ್ಕಿಂತ 1000 ಪಟ್ಟು ಹೆಚ್ಚು ಫಲ ಸಿಗೋದು ಯಾವಾಗ ಅಂತಂದ್ರೆ, ಮೂಡದ ಕೆಂಪು ಹರಿಯುವ ಮುನ್ನ ಲಿಂಗವಂತನ ಜೊತೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಅಗ್ನಿಹೋತ್ರ ಹೋಮ ಮಾಡಬೇಕಾಗಿಲ್ಲ. ಆ ಲಿಂಗ ಪೂಜೆಯನ್ನ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ನಾವು ಅಂತವ್ರ ಜೊತೆ ಪೂಜೆ ಮಾಡಿದ್ರೆ ಸಾಕಂತೆ 1000 ಪಟ್ಟು ಫಲ ನಮಗೆ ಸಿಗ್ತದೆ ಅಂತಕ್ಕಂಥದ್ದನ್ನ ಹೇಳುವಂಥದ್ದು. ಶ್ರವಣ ಬೆಳಗೊಳದ ಜೈನ ಮಠದ ಶ್ರೀ ಶ್ರೀ ಚಾರುತೀರ್ಥ ಭಟ್ಟಾರಕ ಸ್ವಾಮೀಜಿಯವರು ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಒಂದ್ಸಾರಿ ಒಂದು ಪತ್ರವನ್ನು ಬರೀತಾರೆ. ಸಿದ್ಧಗಂಗಾ ಎನ್ನುವಂತಹ ಶಬ್ದ ಬಹಳ ಪವಿತ್ರವಾದದ್ದು. ಇತ್ತೀಚೆಗೆ ನಾವು ಕೇಳಿದ್ದೇವೆ, ಕೊಪ್ಪಳದ ಗವಿಮಠದ ಸ್ವಾಮೀಜಿಯವರು ಹೇಳೋದು, ಉತ್ತರವೇ ಗಂಗಾ, ದಕ್ಷಿಣವೇ ಸಿದ್ಧಗಂಗಾ. ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಬೇಕಾದ್ರೆ ಉತ್ತರಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ, ಅದಾಗಲಿಲ್ಲ ಅಂತಂದ್ರೆ ದಕ್ಷಿಣದಲ್ಲೇ ಸಿದ್ಧಗಂಗೆ ಇದೆ, ಅಲ್ಲಿಗೆ ಹೋಗಿ ಪಾವನರಾಗಿ ಅಂತ. ಅದಕ್ಕೆ ಜೈನ ಮಠದ ಸ್ವಾಮೀಜಿಯವರು, ಶ್ರವಣಬೆಳಗೊಳದ ಸ್ವಾಮೀಜಿಯವರು ಹೇಳ್ತಾರೆ, ಸಿದ್ಧಗಂಗಾ ಎನ್ನುವಂತಹ ಶಬ್ದ ಬಹಳ ಪವಿತ್ರವಾದುದು. ಗಂಗಾ ಎಂದರೆ ಜ್ಞಾನ, ನಮ್ಮನ್ನೆಲ್ಲ ಪವಿತ್ರಗೊಳಿಸುವಂತಹ ಒಂದು ಸಾಧನ. ಅದು ಶುದ್ಧ ನೀರು. ಇಲ್ಲಿ ಜ್ಞಾನ, ಗಂಗೆ ಎರಡೂ ಸೇರಿ ಸಿದ್ಧಗಂಗೆ ಆಗಿದೆ. ಮಠಗಳು, ಮಠಾಧಿಪತಿಗಳು ಏನಾದರೂ ಸಾಧಿಸಬಹುದು ಅಂತ ಅನ್ನುವಂಥದ್ದನ್ನ ನಮಗೆ ತೋರಿಸ್ಕೊಟ್ಟಿರೋರು ಶಿವಕುಮಾರ ಮಹಾಸ್ವಾಮೀಜಿಯವರು ಅಂತ ಹೇಳ್ತಾರೆ. ಎ.ಬಿ. ವಾಜಪೇಯಿ ಅವರು 2003ರಲ್ಲಿ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಗುರುವಂದನಾ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಅವರು ಹೇಳಿದಂತ ಮಾತು, ಸಿದ್ಧಗಂಗಾ ಹಲವು ಗಂಗಗಳ ಸಂಗಮ ಪ್ರವಾಹ. ಒಬ್ಬ ಮನುಷ್ಯನ ಜೀವಿತಾವಧಿ ಎಷ್ಟಿರ್ಬೋದು ಅಂತಂದ್ರೆ 40 ವರ್ಷ, 50 ವರ್ಷ, 60, 70, 80, ಜಾಸ್ತಿ ಅಂತಂದ್ರೆ 90, ಇಲ್ಲ ಹಾಗೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ 100 ಶತಮಾನ ದಾಟಿಬಿಟ್ರು ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿ 18 ವರ್ಷಕ್ಕೆ ವಿರಕ್ತಿಯನ್ನ ತಗೊಂಡು ಸನ್ಯಾಸತ್ವವನ್ನು ಸ್ವೀಕರಿಸಿ ಸುಮಾರು 93 ವರ್ಷಗಳ ಕಾಲ ಸನ್ಯಾಸತ್ವದ ಬದುಕನ್ನೇ ಬದುಕದಂತವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಶಿವಕುಮಾರ ಮಹಾಸ್ವಾಮೀಜಿಯವರು ಮಾತ್ರ. 1997ರಲ್ಲಿ ಸ್ವಾಮೀಜಿಯವರ ಪಟ್ಟಾಧಿಕಾರದ ವಜ್ರಮಹೋತ್ಸವ ನಡೆಯುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು, 60ರ ದಶಕಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೃಹತ್ ಬರಗಾಲ, ಕ್ಷಾಮ ಆವರಿಸಿಕೊಳ್ಳುತ್ತದೆ. ಉತ್ತರ ಕರ್ನಾಟಕ ಭಾಗದಿಂದ ಎಲ್ಲ ಗುಳೆ ಬರ್ತಾರೆ, ಸಿದ್ಧಗಂಗಾ ಮಠದಲ್ಲಿ ಏನೋ ಊಟ, ಒಂದು ಟೈಮ್ ಆದ್ರೂ ಊಟ ಸಿಗಲಿ ಅಂತಂದು. ಅವತ್ತಿನ ಸರ್ಕಾರ ಸಿದ್ಧಗಂಗಾ ಮಠಕ್ಕೆ ಇಷ್ಟು ಜನ ಬರ್ತಾರೆ, ನಾವು ಕ್ಷಾಮದಲ್ಲಿ ಜನರನ್ನ ಬದುಕಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ,
ಸಿದ್ಧಗಂಗಾ ಮಠಕ್ಕೆ ಏನೋ ಒಂದು 10 ಮೂಟೆ 15 ಮೂಟೆ ಗೋಧಿಯನ್ನು ಕೊಟ್ಬಿಟ್ರೆ ಆ ಗೋಧಿಯ ಮೂಲಕ ಸಿದ್ಧಗಂಗಾ ಮಠದಲ್ಲಿ ಊಟ ಹಾಕ್ತಾರೆ, ಜನ ಉಳ್ಕೊಳ್ತಾರೆ ಅಂತ ಒಂದು ತೀರ್ಮಾನ ಮಾಡ್ತಾರೆ ಕರ್ನಾಟಕ ಸರ್ಕಾರ. ಅವ್ರಿಗೆ ಎಷ್ಟೋ ಒಂದು 60 ಮೂಟೆ ಗೋಧಿಯನ್ನ ವರ್ಷಕ್ಕೆ ಕೊಡುವಂಥದ್ದು ತೀರ್ಮಾನ ಆಗ್ತದೆ. ಆದ್ರೆ ಗೊತ್ತಕ್ಕಂತ ಜನಸಾಗರ ಊಟ ಸಿಗ್ತದೆ ಅಂತ ಒಂದು ಕ್ಷಾಮದಲ್ಲಿ. ಅಂತ ಟೈಮ್ನಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಯವರು ಅವರ ಸಂಕಲ್ಪ ಶಕ್ತಿ, ಭಿಕ್ಷೆ ಬೇಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಹೇಗಾದ್ರೂ ಮಾಡಿ ಆ ದೇವರ ಸಂಕಲ್ಪದಿಂದ ಆ ಬರಗಾಲದಲ್ಲಿ ಬಂದಂತ ಎಲ್ಲ ಜನಸಾಗರವನ್ನು ಕೂಡ ಸಲಹುತ್ತಾರೆ, ಯಾವುದೇ ರೀತಿಯ ದೋಷ ಆಗದಾಗಿ. ಅದಕ್ಕೆ ಎಸ್ ನಿಜಲಿಂಗಪ್ಪನವರು ಒಂದು ಸಾರಿ ವಜ್ರಮಹೋತ್ಸವ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಈ ತರ ಹೇಳ್ತಾರೆ, ನನ್ನ ಮೆಚ್ಚುಗೆಗೆ ಅತ್ಯಂತ ಮರ್ಯಾದೆಗೆ ಗೌರವಕ್ಕೆ ಪಾತ್ರವಾಗಿರುವುದು ಶ್ರೀ ಸಿದ್ಧಗಂಗಾ ಮಠ. ಇಲ್ಲಿ ಸಾವಿರಾರು ಮಕ್ಕಳಿಗೆ ನೀಡುತ್ತಿರುವ ಉಚಿತ ವಿದ್ಯಾಭ್ಯಾಸ ನಾನೊಂದು ದಿನ ಅನಿರೀಕ್ಷಿತವಾಗಿ ಬಂದು ಮಕ್ಕಳನ್ನೆಲ್ಲ ಮಾತನಾಡಿಸಿದೆ. ಈ ದೇಶದಲ್ಲಿ ಯಾವ ಯಾವ ಜಾತಿಗಳು ಇವೆಯೋ ಎಲ್ಲ ಜಾತಿಯ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಇದು ನಾವು ತೀರ್ಮಾನ ಮಾಡಿರೋದಲ್ಲ, ಎಸ್ ನಿಜಲಿಂಗಪ್ಪನವರು ಹೇಳಿರುವಂತ ಮಾತು. ಇಂತಹ ದೃಶ್ಯವನ್ನು ನಾನು ಎಲ್ಲೂ ನೋಡಿಲ್ಲ. ನಮ್ಮ ರಾಷ್ಟ್ರದಲ್ಲಿ ಜಾತೀಯತೆ ಅನ್ನೋದು ಹೋಗಿ ನಾವೆಲ್ಲ ಒಂದು ಕುಟುಂಬದವರು ಅನ್ನುವಂತಹ ಮನೋಭಾವನೆ ಬರಬೇಕಾದ್ರೆ ಒಳಗಣ್ಣು ತೆರೆದೇ ಇರುತ್ತಿತ್ತು, ಕಣ್ಣು ಕಿವಿಗಳಲ್ಲ ಹೃದಯವೂ ತೆರೆದಿರುತ್ತಿತ್ತು ಅಂತ ಒಮ್ಮೆ ಜಿ ಎಸ್ ಸಿದ್ಲಿಂಗಯ್ಯನವರು ಒಂದು ಘಟನೆಯನ್ನು ಹೇಳ್ತಾರೆ. ಜಿ ಎಸ್ ಸಿದ್ಲಿಂಗಯ್ಯನವರು ಒಂದು ವಚನಗೋಷ್ಠಿ ಕಾರ್ಯಕ್ರಮ, ಯಾವುದೋ ಒಂದು ವಿಷಯವನ್ನು ಮಂಡನೆ ಮಾಡಬೇಕಾಗಿರ್ತದೆ. ಶಿವಕುಮಾರ ಸ್ವಾಮೀಜಿಯವರು ಪಕ್ಕದಲ್ಲಿ ಇರ್ತಾರೆ, ಎಲ್ಲ ವಿಷಯವನ್ನು ಮಂಡನೆ ಮಾಡಿಬಿಟ್ಟಿರ್ತಾರೆ ಎಲ್ಲರೂ. ಕೊನೆಗೆ ಪ್ರೊಫೆಸರ್ ಜಿ ಎಸ್ ಸಿದ್ಲಿಂಗಯ್ಯನವರು ಮಾತನಾಡ್ತಾ ಇದ್ದಾರೆ. ಶಿವಕುಮಾರ ಸ್ವಾಮೀಜಿಯವರು ನಿದ್ದೆ ಹೋಗಿಬಿಟ್ಟಿದ್ದಾರೆ. ಜಿ ಎಸ್ ಸಿದ್ಲಿಂಗಯ್ಯನವರು ಅಂದ್ಕೊಂಡ್ರು, ಬಿಡು ಸ್ವಾಮೀಜಿಯವರು ನಿದ್ದೆ ಹೋಗ್ಬಿಟ್ಟಿದ್ದಾರೆ, ಹೇಗೂ ಮಾತನಾಡಿದ್ರೆ ನನ್ನ ವಿಚಾರ ಏನನ್ನು ಪ್ರಸ್ತಾಪ ಮಾಡಲ್ಲ ಅವರು. ಜಿ ಎಸ್ ಸಿದ್ಲಿಂಗಯ್ಯನವರು ಭಾಷಣ ಆಯ್ತು, ಹೋಗಿ ಪಕ್ಕದಲ್ಲಿ ಕುಳಿತುಕೊಂಡ್ರು. ಸ್ವಾಮೀಜಿಯವರು ಆಶೀರ್ವಚನ. ನೆಕ್ಸ್ಟ್ ಆಶೀರ್ವಚನ ಮಾಡಂತ ಸಂದರ್ಭದಲ್ಲಿ ಅವ್ರು ನಿದ್ದೆ ಮಾಡ್ತಾ ಇದ್ರು. ಜಿ ಎಸ್ ಸಿದ್ಲಿಂಗಯ್ಯನವರು ಏನೇನು ಹೇಳಿದ್ರು ಅದನ್ನೆಲ್ಲನೂ ಅವ್ರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಸ್ವಾಮೀಜಿಯವರು ಎಲ್ಲವನ್ನೂ ಅವರ ಹೊರಗಣ್ಣಿನಿಂದ ನೋಡ್ತಾ ಇದ್ದದ್ದು ಅಂತಂದು ಪ್ರೊಫೆಸರ್ ಜಿ ಎಸ್ ಸಿದ್ಲಿಂಗಯ್ಯನವರು ಹೇಳ್ತಾ ಇದ್ದಾರೆ. ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತ HSK ಅವರು ಒಂದು ಕಡೆ ಬರೀತಾರೆ, ವೈಭವದ ಮೆರವಣಿಗೆಗಿಂತ ಸೇವೆಯ ನಿಷ್ಠೆಗೆ ಅಲ್ಲಿ ಅಗ್ರ ಮರ್ಯಾದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಯಾವುದು ವೈಭವವನ್ನು ಆಚರಣೆ ತಂದುಕೊಂಡವರೇ ಅಲ್ಲ. ನಮ್ಮ ಇತ್ತೀಚೆಗಷ್ಟೇ ಅವರು ತೀರ್ಕೊಳ್ಳೋದಕ್ಕಿಂತ ಶಿವೈಕ್ಯರಾಗೋದಕ್ಕಿಂತ ಒಂದು 2-3 ವರ್ಷ ಮುಂಚೆ ನಮ್ಮ ಪಿ ಚಂದ್ರಪ್ಪನವರು ನಾವು ಎಲ್ಲ ಒಂದ್ಸರಿ ಹೋದ್ವಿ. ಒಂದಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಕೊಟ್ರು. ಬಿಲ್ಡಿಂಗ್ ಕಟ್ಕೊಟ್ಟಾಗ ಅದನ್ನು ಉದ್ಘಾಟನೆಗೆ ಅಂತ ಹೋದ್ವಿ. ಅಷ್ಟೊತ್ತಿಗೆ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆಲ್ಲ ಅಧಿಕಾರ ಹಸ್ತಾಂತರ ಮಾಡಿದ್ರು. ಹಣಕಾಸಿಂದು ಎಲ್ಲ ಅವ್ರಿಗೇನು ಬೇಕಿರಲಿಲ್ಲ. ಅವರೊಂದು ಚಿಕ್ಕದಾಗಿರುವಂತ ಪೆಟ್ಟಿಗೆ ಇಟ್ಕೊಂಡಿದ್ರು, ಮರದ ಪೆಟ್ಟಿಗೆ. ಅವತ್ತು ಉಪನ್ಯಾಸ, ಪ್ರವಚನ, ಸಾಮೂಹಿಕ ಪ್ರಾರ್ಥನೆ ಒಳಗಡೆನೆ ಇವ್ರಿಗೆ ಎಲ್ರಿಗೂ ಸನ್ಮಾನ. ಪಿ ಚಂದ್ರಪ್ಪನವರಿಗೆ ನಮಗೆ ಎಲ್ಲ ಸನ್ಮಾನ. ಆ ಸನ್ಮಾನ ಮಾಡುವಾಗ ಸ್ವಾಮೀಜಿಯವರಲ್ಲಿ ಆಶೀರ್ವಚನ ಪಡೆದು ಕುಳಿತುಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ಮರದ ಪೆಟ್ಟಿಗೆ. ಅವ್ರಿಗೆ ವೈಭವತೆ ಅನ್ನೋದು ಬೇಕಿದ್ದಿದ್ರೆ ಒಂದು ಚಿನ್ನದ ಪೆಟ್ಟಿಗೆ ಮಾಡಿಸ್ಕೋಬೋದಾಗಿತ್ತು. ಆ ಕಾಲದ ಒಂದು ಮರದ ಪೆಟ್ಟಿಗೆಯಲ್ಲೇ ಹಣಕಾಸಿನೆಲ್ಲ ಎಣಿಸಿ ಜೋಡಿಸಿ ಇಟ್ಕೊಂಡಿರೋದು. ನಮ್ಗೆಲ್ಲರಿಗೂ ಗೊತ್ತಿದೆ, ಮೈಸೂರಿನ ಗೌರಿಶಂಕರ ಸ್ವಾಮೀಜಿಯವರು ಅವ್ರಿಗೆ ಒಂದು ಸಾರಿ ಆಹ್ವಾನ ಕೊಡ್ತಾರೆ ಶಿವಪೂಜೆಗೆ. ಕೊಟ್ಟಾಗ ನಮ್ಮ ಸ್ವಾಮೀಜಿಯವರು ಶಿವಲಿಂಗ ಇಟ್ಕೊಳ್ಳೋದಕ್ಕೆ ಒಂದು ಚಿನ್ನದ ಕರಡಿಗೆ ಕೊಡಬೇಕು ಅಂತ ದೊಡ್ಡದೊಂದು ಕರಡಿಗೆ ಮಾಡಿಸ್ತಾರೆ, ತೊಲಗಟ್ಟೆ. ಅದೊಂದು ಒಂದು ದಿನ ನಾವು ಧರಿಸೋದೇ ಇಲ್ಲ. ನನ್ಗೆ ಅದು ಬೇಡ ಅಂತ ಹೇಳ್ತಾರೆ, ಅವ್ರು ಧರಿಸೋದೇ ಇಲ್ಲ. ಅಡ್ಡಪಲ್ಲಕ್ಕಿ ಮಾಡಬೇಕು ಸ್ವಾಮೀಜಿಯವರಿಗೆ ಅಂತಂದು ನಮ್ಮ ಒಬ್ಬ ಮಿನಿಸ್ಟರ್ ಆಗಿದ್ದಂಥವ್ರು ಶಿವಪ್ಪನವರು ಅವ್ರಿಗೆ ಅಡ್ಡಪಲ್ಲಕ್ಕಿ ತಯಾರು ಮಾಡಿ ತಗೊಂಡು ಕೊಡ್ತಾರೆ. ಅಡ್ಡ ಪಲ್ಲಕ್ಕಿ ನಾನು ಕುಳಿತುಕೊಳ್ಳೋದೇ ಇಲ್ಲ, ನಾನು ಮಾಡಲೇಬೇಡಿ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಅದ್ರೊಳಗಡೆ ಬೇಕಿದ್ರೆ ಸಿದ್ಧಲಿಂಗ ಸ್ವಾಮಿ ದೇವರನ್ನ ಕೂರಿಸ್ಬಿಟ್ಟು ಬೇಕಾದ್ರೆ ಅಡ್ಡಪಲ್ಲಕ್ಕಿ ಮಾಡಿ,
ಆದ್ರೆ ನಾನು ಯಾವತ್ತೂ ಕೂಡ ಅಡ್ಡಪಲ್ಲಕ್ಕಿ ಒಳಗಡೆ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವ್ರು ಹೇಳ್ತಾರೆ, ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ HSK ಅವರು, ವೈಭವದ ಮೆರವಣಿಗೆಗಿಂತ ಸೇವೆಯ ನಿಷ್ಠೆಗೆ ಅಂದೇ ಅಗ್ರ ಮರ್ಯಾದೆ. ಸನ್ಯಾಸಿಯಾದರೂ ಅವರು ವಿಶ್ವ ಕುಟುಂಬಿ. ಬಹುಶಃ ನಾನು ಅನೇಕ ಬಾರಿ ಹೇಳಿದ್ದೀನಿ ನಿಮಗೆ, ಅನೇಕ ಅಸಾಧಾರಣವಾಗಿರುವಂಥದ್ದು ನಡೆಯುವಂಥದ್ದು ಶ್ರೀ ಸಿದ್ಧಗಂಗಾ ಮಠದಲ್ಲಿ. ದಾಸೋಹ ಅಂತಂದ್ರೆ ಅದು ತ್ರಿವಿಧ ದಾಸೋಹ, ಬಹುವಿಧ ದಾಸೋಹ ನಡೀತಕ್ಕಂಥದ್ದು ಶ್ರೀ ಸಿದ್ಧಗಂಗಾ ಮಠದಲ್ಲಿ. ಇವತ್ತು ಕೂಡ ಆ ಪರಂಪರೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವರು ಶಿವೈಕ್ಯರಾದಂಥ ದಿನ ಅಲ್ಲಿದ್ದಂಥ ಓದಂತ ಕೆಲವು ವಿದ್ಯಾರ್ಥಿಗಳು ಅವರ ಅಂತ್ಯಕ್ರಿಯೆ ದರ್ಶನವನ್ನು ಮಾಡಬೇಕು, ಅಂತ್ಯದರ್ಶನವನ್ನು ಮಾಡಬೇಕು ಅಂತಂದು ಶ್ರೀ ಮಠಕ್ಕೆ ಬಂದಿರ್ತಾರೆ. ವಿಪರೀತ ಜನ, ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಸುತ್ತ ಎಲ್ಲಾ ಕಡೆ ಗೇಣಿಗೂ ಕೂಡ ಕೊಪ್ಪಳು. ಆ ಭಾಗದಿಂದ, ಉತ್ತರ ಕರ್ನಾಟಕ ಭಾಗದಿಂದ ಮಠದ ಹಳೆ ವಿದ್ಯಾರ್ಥಿಗಳು ಕೆಲವರು ಬಂದಿರ್ತಾರೆ. ಅವ್ರನ್ನ ಮಾತನಾಡಿಸ್ತಾರೆ ಒಬ್ಬರು ಟಿವಿಯವರು, ಸ್ವಾಮೀಜಿ ಅವ್ರದ್ದು ಅಂತಿಮ ದರ್ಶನ ಆಯ್ತಾ ಅಂತ. ಆಗ ವಿದ್ಯಾರ್ಥಿಗಳು ಹೇಳ್ತಾರೆ, ಮೊದಲು ನಾವು ಹೋಗಿ ದರ್ಶನ ಮಾಡಕ್ ಹೋದ್ರೆ ಸ್ವಾಮೀಜಿ ಅವ್ರು ಏನ್ ಹೇಳ್ತಾರೆ, ಪ್ರಸಾದ ಆಯ್ತಾ, ಫಸ್ಟ್ ಪ್ರಸಾದ ಮಾಡ್ಕೊಂಡು ಬನ್ನಿ ಅಂತ ಅಂತಾರೆ. ಅದಕ್ಕೋಸ್ಕರ ಮೊದಲು ಪ್ರಸಾದ ತಗೊಂಡು ಆಮೇಲೆ ದರ್ಶನ ಮಾಡಕ್ ಹೋಗ್ತೀವಿ ಅಂತ ಹೇಳ್ತಾರೆ. ಆ ತರದ ಸಂಸ್ಕಾರ, ಆಚರಣೆ ಇರ್ತಕ್ಕಂಥದ್ದು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಮಾತ್ರ. ಶ್ರೇಷ್ಠ ಕವಿ ಸಿದ್ದಯ್ಯ ಪುರಾಣಿಕರು ಸ್ವಾಮೀಜಿಯವರ ಬಗ್ಗೆ ಬರೀತಾರೆ. ಬರೆಯಲಿಕ್ಕೆ ಹೋಗುವಾಗ ಪ್ರಾರಂಭದಲ್ಲಿ ಹೇಳ್ತಾರೆ, ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರ ನಿಲುವನ್ನು ಆ ಸಿದ್ಧಲಿಂಗೇಶ್ವರನೇ ಬಲ್ಲವನಲ್ಲದೆ ನಾವೆಲ್ಲರೂ ಯಾರು ಬಲ್ಲವರಲ್ಲ. ಮಾತು ಸೋತು ಅವರನ್ನು ನೋಡ್ತಿದ್ದಾಗಿ ಶರಣಾಗತವಾಗುತ್ತದೆ. ನಾವೇನಾದ್ರು ಮಾತನಾಡಬೇಕು ಅಂತ ಹೋದ್ರು ಕೂಡ ಫಸ್ಟ್ ಖಾಲಿ ಕೂಡ ಆಗ ಮಾತನಾಡುವಂತ ಅನಿಸ್ತಾ ಇರ್ತದೆ ನಮಗೆ. ನಂತರ ಶ್ರೀಗಳವರ ಸನ್ನಿಧಿಯಲ್ಲಿ ಮಾತಿಗೆ ಮೀರಿದ ವ್ಯಕ್ತಿತ್ವ ಶಿವಕುಮಾರ ಮಹಾಸ್ವಾಮೀಜಿಯವರು. ಈ ಸರ್ವಾಂಗಲಿಂಗಿಯಲ್ಲಿ ನೋಡಿ, ಪದ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಗೆ ಲಿಂಗ ಇಲ್ಲಿ ಮಾತ್ರ ಇರ್ತದೆ, ಆದ್ರೆ ಸ್ವಾಮೀಜಿ ಅವರಿಗೆ ಸರ್ವಾಂಗಲಿಂಗ ಅದಾಗಬೇಕು ನಮ್ಮಲ್ಲಿ. ಆ ತರದ ಲಿಂಗಾಂಗ ಸಾಮರಸ್ಯ ಬಂದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕಾಗುತ್ತೆ ಅಂತ. ಲಿಂಗಾಂಗ ಸಾಮರಸ್ಯ, ಅಂಗ ಲಿಂಗ ಎಲ್ಲವೂ ಕೂಡ ಒಂದಾಗಬೇಕು. ಈ ಲಿಂಗಾಂಗ ಸರ್ವಾಂಗ ಲಿಂಗಿಯಲ್ಲಿ ಯಾವುದನ್ನು ಮೆಚ್ಚಬೇಕು ಎಂದು ದಿಗ್ಭ್ರಮೆಯಾಗುತ್ತದೆ. ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ಅವರಲ್ಲಿರುವ ನಿಶ್ಚಿತ ಜ್ಞಾನವನ್ನೇ, ಅವರಲ್ಲಿರುವ ನಿರ್ಮಲ ಕ್ರಿಯೆಯನ್ನೇ, ಅವರಲ್ಲಿರುವ ಉಜ್ವಲ ವೈರಾಗ್ಯವನ್ನೇ, ಅವರಲ್ಲಿರುವ ಶಮದಮಾದಿ ದೈವಿ ಸಂಪತ್ತನ್ನೇ, ಬಹುಭಾಷಾ ಪಾರಂಗತಿಯನ್ನೇ, ಪವಿತ್ರ ಜೀವನವನ್ನೇ, ಅವರ ಜೀವನವೇ ಒಂದು ಪವಿತ್ರವಾಗಿರ್ತಕ್ಕಂಥದ್ದು, ಸಕಲ ಜೀವರಾಶಿಯನ್ನು ತನ್ನೊಳಗೆ ಒಳಗೊಳ್ಳುವ ಅಪಾರ ಅನುಕಂಪವನ್ನೇ, ಬೆಕ್ಕಸ ಬೆರಗುಗೊಳಿಸುವ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನೆಯನ್ನೇ, ಪಂಡಿತ ಪಾಮರರಿಬ್ಬರನ್ನೂ ಮೆಚ್ಚಿಸಬಲ್ಲ ಏಕಪ್ರಕಾರವಾದ ಮಾತುಗಾರಿಕೆಯನ್ನೇ, ವೈಜ್ಞಾನಿಕ ದೃಷ್ಟಿಯನ್ನೇ. ಒಮ್ಮೆ ಸ್ವಾಮೀಜಿಯವರ ಮೇಲೆ ಒಂದು ಅಪವಾದ ಬರ್ತದೆ. ಸ್ವಾಮೀಜಿಯವರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಂತ್ರ ಬರದಾಗ್ತಾರೆ, ಅವ್ರಿಗೆ ವೈಜ್ಞಾನಿಕ ದೃಷ್ಟಿಕೋನ ಗೊತ್ತಿಲ್ವೇ, ಅದೊಂದು ಮೂಢನಂಬಿಕೆ ಅಂತ. ಅದಕ್ಕೆ ಸ್ವಾಮೀಜಿಯವರು ಉತ್ತರ ಕೊಡ್ತಾರೆ, ಭಕ್ತರು ಬಂದು ನೀವು ಇದೇನೋ ಕೊಡ್ತೀರ, ಕೊಟ್ಬಿಟ್ರೆ ನಮ್ದೆಲ್ಲ ಕಷ್ಟ ಸುಖಗಳು ಸರಿ ಹೋಗ್ಬಿಡ್ತಾವೆ, ಕಷ್ಟಗಳೆಲ್ಲ ನಿವಾರಣೆ ಆಗಿಬಿಡ್ತಾವೆ, ನಾವೇನು ಉದ್ಧಾರ ಆಗ್ತೇವೆ ಅಂತ ಅನ್ನೋದಾದ್ರೆ ನಾನು ಯಾಕೆ ಕೊಡ್ಬಾರ್ದು? ನನಗೆ ಗೊತ್ತು ಅದರೊಳಗಡೆ ಏನಿಲ್ಲ ಅಂತ, ಭಕ್ತರಿಗೂ ಗೊತ್ತಿರ್ಬೋದು. ನಾನು ಮೂಢನಂಬಿಕೆಯನ್ನು ಪ್ರಚಾರ ಮಾಡುವಷ್ಟು ಅವೈಜ್ಞಾನಿಕ ವಿಧಾನ ನನ್ನದಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನನ್ನ ಕೈಯಿಂದ ನಾನು ತಗೊಂಡ್ರೆ ಅವ್ರಿಗೆ ಸಂತೋಷ ಆಗ್ತದೆ, ಅವ್ರಿಗೆ ಒಳ್ಳೇದಾಗ್ತದೆ ಅಂತಂದ್ರೆ ಯಾಕೆ ಕೊಡಬಾರ್ದು ನಾನು ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ನಮ್ಗೆಲ್ರಿಗೂ ಯಾವತ್ತಿಗೂ ಕೂಡ ಆದರ್ಶಪ್ರಾಯರಾಗಿರ್ತಾರೆ. ಅವರನ್ನ ನಾವು ಯಾವಾಗಲೂ ಕೂಡ ನೆನ್ಕೊಳ್ಳೋಣ ಅಂತಂದು ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಸ್ವಾಮೀಜಿಯವರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಶ್ರೀ ವೀರಭದ್ರ ಸ್ವಾಮಿ ಗೋಷ್ಠಿ ಅಕ್ಕನಪಡದವ್ರಿಗೂ, KBS ಕುಟುಂಬ ವರ್ಗದವ್ರಿಗೂ ಮತ್ತೆ ನನ್ನ ಮಾತುಗಳ ಸೌಜನ್ಯದಿಂದ ಎಲ್ಲರಿಗೂ ಕೂಡ ಹೊಂದಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.